ಬಳ್ಳಾರಿಯಲ್ಲಿ ನಿನ್ನೆ ತಡರಾತ್ರಿ ಹಠಾತ್ ರಸ್ತೆಯಲ್ಲಿ ನೀರು ತುಂಬಿದಂತಹ ಸ್ಥಿತಿಯಲ್ಲಿ ನಿರ್ಮಾಣವಾಗಿತ್ತು. ಹೇಗಾಯಿತು ಏನಾಯಿತು ಗೊತ್ತಿಲ್ಲ ಯಾರಿಗೂ ಕೂಡ. ಯಾಕಂದ್ರೆ ಹಠಾತ್ ಆಗಿರುವಂಥದ್ದು ನೀರು ತುಂಬಿದೆ ಅಂತಹ ಸ್ಥಿತಿ ನಿರ್ಮಾಣವಾಗಿದೆ. ರೋಡ್ನಲ್ಲಿ ಪೈಪ್ ಒಡೆದು ರಸ್ತೆಗೆ ನುಗ್ಗಿದೆ ನೀರು. ಪಾರ್ವತಿ ನಗರದ ಮುಖ್ಯ ರಸ್ತೆಯಲ್ಲಿ ಪೈಪ್ ಒಡೆದು ರಸ್ತೆಗೆ ನುಗ್ಗಿದೆ ನೀರು. ಎಸೇನು ಅಳವಡಿಸಲಾಗಿದ್ದಂತಹ ಸರಬರಾಜು ಮಾಡಿರುವಂತಹ ನೀರೇನಿತ್ತು ಅದು ಬೃಹತ್ ಪೈಪ್ ಲೈನ್ ಏಕಾಏಕಿ ಒಡೆದು ಹೋಗಿದೆ. ಹಾಗಾಗಿ ಪೈಪ್ ಒಡೆದಂತಹ ರಭಸಕ್ಕೆ ಡಾಂಬರು ರಸ್ತೆಯ ಒಳಗಿನಿಂದಲೇ ನೀರು ಚುಮ್ತಾ ಇದೆ. ಇಡೀ ರಸ್ತೆ ನದಿಯ ರೂಪ ತೆಗೆದುಕೊಂಡ್ಬಿಟ್ಟಿತ್ತು. ನಗರದ ಹಲವು ವಾರ್ಡ್ಗಳಿಗೆ ನೀರು ಪೂರೈಸುವಂತೆಯೇ ಈ ಮುಖ್ಯ ಪೈಪ್ ಲೈನ್ನಲ್ಲೇ ಅಪಾರವಾದಂತಹ ನೀರು ಸಂಗ್ರಹಣೆ ಆಗ್ತಾ ಇತ್ತು. ನೋಡಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ಕೆರೆ ಥರ ನೀರು ನಿಂತು ಬಿಟ್ಟಿದೆ. ಅಂದರೆ ಇದು ಪ್ರಮುಖವಾಗಿ ಏನು ಪೈಪು ಒಡೆದಂತಹ ರಭಸಕ್ಕೆ ಡಾಂಬರು ರಸ್ತೆಯ ಒಳಗಿನಿಂದಲೇ ನೀರು ಚಿಮ್ತಾ ಇರೋದನ್ನು ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಜೊತೆಗೆ ಇಡೀ ರಸ್ತೆ ನದಿ ರೂಪದಲ್ಲಿ ಮಾರ್ಪಾಡು ಆಗಿದೆ. ನಗರದ ಹಲವು ವಾರ್ಡ್ಗಳಿಗೆ ಈ ನೀರಿಂದನೇ ಎಲ್ಲರ ಮೂಲಭೂತ ಒಂದು ಸೌಕರ್ಯದಲ್ಲಿ ಪೂರೈಸ್ತಾ ಇತ್ತು. ಆದರೆ ಈ ಮುಖ್ಯ ಪೈಪ್ ಲೈನ್ನಿಂದಲೇ ಇದೀಗ ಅಪಾರ ಪ್ರಮಾಣದ ನೀರು ಪೋಲಾಗಿದೆ. ರಸ್ತೆಯ ತುಂಬೆಲ್ಲ ನೀರು ಹರಿದ ಪರಿಣಾಮ ವಾಹನ ಸವಾರರು ಕೂಡ ಸಂಚರಿಸಲು, ಅಲ್ಲಿನ ಗ್ರಾಮಸ್ಥರು ಓಡಾಡಲು ಪರದಾಡುವಂತಹ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ. ಅಷ್ಟೇ ಅಲ್ಲದೆ ರಸ್ತೆ ಬದಿಯ ಕೆಲ ಮನೆಗಳಿಗೂ ಕೂಡ ನೀರು ನುಗ್ಗಿಬಿಟ್ಟಿದೆ. ರಾತ್ರಿ ವೇಳೆಯಲ್ಲಿ ನಿವಾಸಿಗಳು ಆತಂಕಕ್ಕೆ ಒಳಗಾಗಿದ್ದಾರೆ. ಅಲ್ಲಿನ ನಿವಾಸಿಗಳು ನೋಡಿ, ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ನೀರೆಲ್ಲ ತುಂಬ್ಕೋಬಿಟ್ಟಿದೆ ಅಂತ. ಅಂದರೆ ಮಳೆ ಬಂದಾಗ ಯಾವ ರೀತಿಯಾಗಿ ಜೋರು ಮಳೆ ಬಂದಾಗ ನೀರು ತುಂಬಿ ಅವಾಂತರ ಸೃಷ್ಟಿಸುತ್ತೋ ಆ ರೀತಿಯಲ್ಲಿ ಈಗ ಒಂದು ಡಾಂಬರೀಕರಣದ ಒಳಗಿನಿಂದಲೇ ಪೈಪ್ ಒಡೆದು ನೀರು ಹೋಗ್ತಾ ಇರೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಆತಂಕಕ್ಕೆ ಒಳಗಾಗಿದ್ದಾರೆ. ಇದಕ್ಕೆ ವಿಷಯ ತಿಳಿತಾ ಇದ್ದಂತೆ ಬಳ್ಳಾರಿ ಮಹಾನಗರ ಪಾಲಿಕೆಯ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿದರು. ಕೂಡಲೇ ನೀರನ್ನು ಸರಬರಾಜು ಮಾಡುವಂತೆ, ಅದನ್ನು ಸ್ಥಗಿತಗೊಳಿಸುವಂತೆ ಮುಂದಾದರು. ಇದರಿಂದ ಏನು ಒಡೆದಿದ್ದಂತಹ ಪೈಪ್ಲೈನ್ ದುರಸ್ತಿ ಮಾಡುವಲ್ಲಿ ಯಶಸ್ವಿ ಆದರು ಅಲ್ಲಿನ ಸಂಬಂಧಪಟ್ಟಂಥ ಅಧಿಕಾರಿಗಳು. ಇನ್ನು ಪಾಲಿಕೆಯ ಈ ತ್ವರಿತವಾದಂತಹ ಸ್ಪಂದನೆಯಿಂದಾಗಿ ಅಲ್ಲೂ ಕೂಡ ಜನ ತುಂಬ ಖುಷಿಪಟ್ಟರು. ಯಾಕಂದರೆ ಈ ರೀತಿ ಆಯಿತು ನೈಟು ತಡರಾತ್ರಿ ಎಂದಿದ್ದ ಕೂಡಲೇ ಅಲ್ಲಿನ ಅಧಿಕಾರಿಗಳಿಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಬಂದು ತಕ್ಷಣ ಆ್ಯಕ್ಷನನ್ನು ತಗೊಂಡ್ರಲ್ಲ, ಅದು ಖುಷಿ ವಿಚಾರ.